ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೇಶವನಾಮ ಹೇಳ್ಕೊಡ್ತಾ ಇದ್ದೀನಿ, ಹೌದಲ್ವಾ? ಯಾಕೋ ನನ್ನ ಶಾರ್ಟ್ಸ್ ವಿಡಿಯೋದಲ್ಲಿ ಹಾಕ್ತಾ ಇರೋದು ಕೆಲವೊಂದು ತಲುಪ್ತಾ ಇಲ್ಲ ಅಂತ ನನಗನ್ನಿಸ್ತು. ಸೊ ಹಾಗಾಗಿ ನಾನು ಏನು ಮಾಡ್ತಾಯಿದ್ದೀನಿ, ಮಾಮೂಲಿ ವಿಡಿಯೋದಲ್ಲೇ ಹಾಕೋಣ ಅಂತ ಅಂದ್ಕೊಂಡು ಈಗ ಕೇಶವನಾಮ ಹೇಗೆ ನಾನು ಇದು ಮಾಡ್ತೀನಿ ಅಂದರೆ, ಇಷ್ಟದಿಂದ ಏನು ಹೇಳ್ಕೊಟ್ಟಿದೆ ಅದೇ ಥರನೇ ಹೇಳ್ಕೊಡ್ತೀನಿ. ಬಟ್ ಆದರೆ ಏನು ಅಂತಂದರೆ ಪೂರ್ತಿ ಮತ್ತೆ ಫಸ್ಟಿಂದ ರಿವಿಷನ್ ತೊಗೊಂಡು ಬಂದು ಆಮೇಲೆ ಇನ್ನೆರಡು ಏನಿದೆ ಅದನ್ನು ಹೇಳ್ಕೊಟ್ಟು ನೆಕ್ಸ್ಟ್ ಅದೇ ಥರನೇ ಮಾಡೋಣ ಅಂತ ಇದ್ದೀನಿ. ಅದೇ ಕೆಲವೊಂದು ಚರಣಗಳು ಮಿಸ್ ಆಗ್ತಿದೆ ಅಂತ, ಸೊ ಹಾಗಾಗಿ ಈ ರೀತಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಈಗ ಫಸ್ಟು ನಾವು 17-18 ಚರಣನ ಕಲ್ತ್ಕೊಂಡ್ಬಿಡೋಣ. ಆಮೇಲೆ ಮತ್ತೆ 1ರಿಂದ 18ವರೆಗೂ ಒಂದ್ಸಲ ಹೇಳ್ತೀನಿ, ಓಕೆನಾ? 17 ಇವಾಗ ಹೇಳ್ಕೊಡ್ತಾ ಇರೋದು 17ನೇ ಚರಣದ್ದು. ಹರುಷದಿಂದ ನಿನ್ನ ನಾಮ ಸ್ಮರಿಸುವಂತೆ ಮಾಡು ಕ್ಷೇಮ, ಇರಿಸು ಚರಣದಲ್ಲಿ ಪ್ರೇಮ ಪುರುಷೋತ್ತಮ. ಇನ್ನೊಂದ್ಸಲ ಹೇಳೋಣ. ಹರುಷದಿಂದ ನಿನ್ನ ನಾಮ ಸ್ಮರಿಸುವಂತೆ ಮಾಡು ಕ್ಷೇಮ, ಇರಿಸು ಚರಣದಲ್ಲಿ ಪ್ರೇಮ ಪುರುಷೋತ್ತಮ. ಈಗ 18. ಸಾಧು ಸಂಘ ಕೊಟ್ಟು ನಿನ್ನ ಪಾದ ಭಜನೆ ಇಟ್ಟು ಎನ್ನ, ಭೇದ ಮಾಡೆನಿಸಬೇಡ ಹೇ ಯದೋಕ್ಷಜ. ಮತ್ತೊಮ್ಮೆ ಹೇಳೋಣ. ಸಾಧು ಸಂಘ ಕೊಟ್ಟು ನಿನ್ನ ಪಾದ ಭಜನೆ ಇಟ್ಟು ಎನ್ನ, ಭೇದ ಮಾಡೆನಿಸಬೇಡ ಹೇ ಯದೋಕ್ಷಜ. ಇದು 17 ಮತ್ತು 18 ಚರಣದ್ದು. ಈಗ ನಾನು ಏನು ಮಾಡ್ತಿದ್ದೀನಿ, 1ರಿಂದ 18 ಚರಣದವರೆಗೂ ನಾನು ಒಂದ್ಸಲ ರಿವಿಷನ್ ಮಾಡೋಣ. ಈಶ ನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೇನು, ದೋಷ ರಾಶಿ ನಾಶ ಮಾಡೋ ಶ್ರೀಶ ಕೇಶವ. ಶರಣು ಹೊಕ್ಕ ನಯ್ಯ ಎನ್ನ ಮರಣ ಸಮಯದಲ್ಲಿ ನಿನ್ನ ಚರಣ ಸ್ಮರಣೆ ಕರುಣಿಸಯ್ಯ ನಾರ. ಸೊ ಇಲ್ಲಿಗೆ 18 ಚರಣಗಳನ್ನ ನಾನು ಹೇಳ್ಕೊಟ್ಟಿದ್ದೀನಿ. ಅದು ಯಾಕೆ ಶಾರ್ಟ್ಸ್ ವಿಡಿಯೋದಲ್ಲಿ ಕೆಲವೊಂದು ಸಲ ಬರ್ತಾ ಇಲ್ಲ, ಗೊತ್ತಾಗ್ತಾ ಇಲ್ಲ ನನಗೂ. ಹಾಗಾಗಿ ಮಾಮೂಲಿ ವಿಡಿಯೋದಲ್ಲೇ ನಾನು ಅಪ್ಲೋಡ್ ಮಾಡ್ತೀನಿ ಈ ವಿಡಿಯೋನ. ಎಲ್ಲರೂ ನೋಡಿ ಇದು ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇದೇ ನಿಮಗೆ ಸರಿ ಹೊಂದ್ತಾ ಇದೆ ಅಂತಂದರೆ ಇದೇ ಥರನೇ ವಿಡಿಯೋ ಮಾಡಿ ನಾನು ಹಂಗೆ ವಿಡಿಯೋ ಮಾಡಿ ಹಾಕ್ತೀನಿ, ಓಕೆನಾ? ಎಲ್ಲರಿಗೂ ಧನ್ಯವಾದಗಳು. ಯಾರ್ಯಾರು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಇದು ನಾನು ಹೇಳ್ಕೊಡ್ತಾ ಇರೋದು ನಿಮ್ಗೆ ಇಷ್ಟ ಆಗ್ತಿದೆ ಅಂತಂದರೆ ಗೊತ್ತಿಲ್ಲದೆ ಇರೋರಿಗೂ ಆದಷ್ಟು ಜನಕ್ಕೆ ಶೇರ್ ಮಾಡಿ. ಮತ್ತು ನೆಕ್ಸ್ಟ್ 2 ಚರಣಗಳೊಂದಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.